ಸರಕಾರ, ತೋಟಗಾರಿಕಾ ಇಲಾಖೆ, ಜಿಲ್ಲಾಧಿಕಾರಿಯವರು ವಿಮಾ ಕಂಪನಿಯ ಜೊತೆಗೆ ಸಭೆಯನ್ನು ಕರೆದು ಸಂಕಷ್ಟದಲ್ಲಿರುವ ರೈತರಿಗೆ ಸಮರ್ಪಕ ವಿಮಾ ಪರಿಹಾರವನ್ನು ಕೊಡಬೇಕು. 1 ವಾರದ ಕಾಲಾವಕಾಶದಲ್ಲಿ ಈ ಕ್ರಮವನ್ನು ಕೈಗೊಳ್ಳದಿದ್ದರೆ ಕಾನೂನು ಹೋರಾಟ, ರಸ್ತೆಗಿಳಿದು ಹೋರಾಟ ಮಾಡುವ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಾಕೃತಿಕ ವಿಕೋಪ, ಮಳೆ ಹಾನಿ, ಹವಾಮಾನ ವೈಪರೀತ್ಯ ಉಂಟಾದಾಗ ಬೆಳೆಗಾರರ ನೆರವಿಗೆ ನಿಲ್ಲುವಂತೆ ವಿಮೆಯನ್ನ ಮಾಡಲಾಗಿದೆ. ಯೋಜನೆ ಕೇಂದ್ರ ಸರ್ಕಾರ ಪ್ರಾಯೋಜಿತವಾದರೂ ಅದರ ಅನುಷ್ಠಾನದ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ. ಜಿಲ್ಲಾಧಿಕಾರಿ, ತೋಟಗಾರಿಕಾ ಇಲಾಖೆಯವರು ಸ್ಟೈಲ್ ಶೀಟ್ ತಯಾರಿಸುತ್ತಾರೆ. ಆದರೆ ಈ ಬಾರಿ ಬೆಳೆಗಾರರಿಗೆ ಭಾರಿ ಅನ್ಯಾಯವೆಸಗಲಾಗಿದೆ. ಹಲವು ಮಂದಿಗೆ ವಿಮಾ ಕಂತಿನ ಹಣವು ವಿಮಾ ಪರಿಹಾರ ರೂಪದಲ್ಲಿ ಲಭಿಸಿಲ್ಲ. ವಿಮಾ ಕಂಪನಿ ಹಾಗೂ ಸರ್ಕಾರ ಈ ವಂಚನೆಯಲ್ಲಿ ಭಾಗಿಯಾಗಿದೆ ಎಂದು ಆರೋಪಿಸಿದರು. ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆಯು ವಿಮಾ ಕಂತನ್ನು ಜುಲೈ 2024ಕ್ಕೆ ಅಂತಿಮಗೊಳಿಸಿ ಅಡಿಕೆ ಹಾಗೂ ಕಾಳುಮೆಣಸು ರೈತರು ಪಾವತಿ ಮಾಡಿರುತ್ತಾರೆ. ಕೇಂದ್ರ ಸರ್ಕಾರ ನೀಡಿರುವ ಮಾನದಂಡಗಳ ಆಧಾರದಲ್ಲಿ ಅಡಿಕೆ, ಕಾಳುಮೆಣಸು, ಅಧಿಸೂಚಿತ ತೋಟಗಾರಿಕಾ ಬೆಳೆಗಳನ್ನು ಬೆಳೆದ ರೈತರಿಗೆ ಹವಾಮಾನ ವೈಪರೀತ್ಯದಿಂದ ನಷ್ಟ ಉಂಟಾದಲ್ಲಿ ನಿಯಮಾನುಸಾರ ಬೆಳೆ ನಷ್ಟ ಪರಿಹಾರದ ಅವಕಾಶಗಳನ್ನು ಕಲ್ಪಿಸುತ್ತದೆ. ಕೃಷಿಕ ಪ್ರತಿ ಹೆಕ್ಟೇರ್ಗೆ 6,400 ಅಡಿಕೆಗೆ ವಿಮಾ ಕಂತು ಪಾವತಿಸಿದರೆ ಅವನಿಗೆ ಬೆಳೆ ಹಾನಿಯಾದರೆ ಗರಿಷ್ಠ 1,28,000 ವಿಮಾ ಪರಿಹಾರ ನೀಡಬೇಕು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ 5% ರೈತ, 10% ಕೇಂದ್ರ ಸರ್ಕಾರ, 20% ರಾಜ್ಯ ಸರ್ಕಾರ ವಿಮಾ ಕಂತನ್ನು ವಿಮಾ ಸಂಸ್ಥೆಗೆ ನಿಗದಿಪಡಿಸಿದ ದಿನಾಂಕದಂದು ಕಟ್ಟಬೇಕು ಎಂದು ಹೇಳಿದರು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ತೋಟಗಾರಿಕಾ ಬೆಳೆಯುವಂಥ ಒಂದು ಜಿಲ್ಲೆ. ಈ ತೋಟಗಾರಿಕಾ ಬೆಳೆಯಿಂದ ಇವತ್ತು ಈ ಜಿಲ್ಲೆಯ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಈ ಅಡಿಕೆ ಮತ್ತು ಕಾಳುಮೆಣಸು. ಈ ಅಡಿಕೆ ಮತ್ತು ಕಾಳುಮೆಣಸಿನ ಮುಖಾಂತರ ನೂರಾರು ಸಹಕಾರಿ ಸಂಘಗಳು, ಆ ನೂರಾರು ಸಹಕಾರಿ ಸಂಘಗಳಲ್ಲಿ ನೌಕರರು, ಸದಸ್ಯರು ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಬಹುಶಃ ಈ ಭಾಗದ ಅಡಿಕೆ ಬೆಳೆಗಾರರ ಆ ಒಂದು ವ್ಯವಸ್ಥೆಯಿಂದ ಇವತ್ತು ಜೀವನವನ್ನು ಕಟ್ಟಿಕೊಂಡಂಥ ಸಂದರ್ಭದಲ್ಲಿ ಈ ವರ್ಷ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದಂಥ ಅಕಾಲಿಕ ಮಳೆ ಮತ್ತು ಆ ಕುಂಭದ್ರೋಣ ಮಳೆ, ಪ್ರಾಕೃತಿಕ ವಿಕೋಪ, ಇದರಿಂದಾಗಿ ಹೆಚ್ಚು ನಷ್ಟವನ್ನು ಅನುಭವಿಸಿದವರು ಅಡಿಕೆ ಬೆಳೆಗಾರರು. ಇವತ್ತು ಅಡಿಕೆಗೆ ಒಂದು ಕಡೆಯಿಂದ ಮಳೆ ಜಾಸ್ತಿಯಾಗಿ ಕೊಳೆ ರೋಗ, ಮತ್ತೊಂದು ಕಡೆಯಿಂದ ಎಲೆಚುಕ್ಕೆ ರೋಗ, ಇನ್ನೊಂದು ಬದಿಯಿಂದ ಹಳದಿ ರೋಗ, ಅದರ ಜೊತೆಯಲ್ಲಿ ಮರವೇ ಸತ್ತು ಹೋಗುವಂಥ ಒಂದು ಪರಿಸ್ಥಿತಿ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ರೈತನಿಗೆ ಸರ್ಕಾರ ಆ ಪ್ರಾಕೃತಿಕ ವಿಕೋಪದಡಿಯಲ್ಲಿ ಏನಾದರೂ ಸಹಾಯಧನವನ್ನು ಕೊಡಬೇಕು. ಆದರೆ ಮುಖ್ಯಮಂತ್ರಿಯವರೇ ಹೇಳಿದ ಪ್ರಕಾರ 90% ಬೆಳೆ ಹಾನಿಯಾಗಿದೆ ಈ ರಾಜ್ಯದಲ್ಲಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ಕೇಂದ್ರದಿಂದ ಪರಿಹಾರ ಕೊಡಬೇಕು ಅಂತೇಳಿ ಅವರು ಕೊಟ್ಟಂತ ಒಂದು ಹೇಳಿಕೆ. ನಾನು ಅದನ್ನೇ ಉಲ್ಲೇಖ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅದೇ ರೀತಿಯ ಒಂದು ವಾತಾವರಣ ಇದೆ. ಇಂಥ ಒಂದು ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರ ಮತ್ತು ಕಾಳುಮೆಣಸು ಬೆಳೆಗಾರ ಯಾವಾಗ ನರೇಂದ್ರ ಮೋದಿ ಅವರು, ಈ ದೇಶದ ಪ್ರಧಾನಿಯವರು ಹವಾಮಾನ ಆಧಾರಿತವಂತ ಬೆಳೆ ವಿಮೆಯನ್ನು ತಂದರು, ಆಹಾರ ಬೆಳೆಗಳಿಗೆ ಸಂಬಂಧಪಟ್ಟಂತ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯನ್ನು ತಂದರು. ಆ ಯೋಜನೆಯ ಫಲಾನುಭವಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಇವತ್ತು ಬಹಳಷ್ಟು ಸವಲತ್ತನ್ನು ಪಡ್ಕೊಂಡಿದ್ದಾರೆ, ಬೆಳೆ ವಿಮೆಯನ್ನು ಪಡ್ಕೊಂಡಿದ್ದಾರೆ. ನಾನು ಕೂಡ ಒಬ್ಬ ರೈತನಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಾನು ಕೂಡ 45 ವರ್ಷದಿಂದ ಬೆಳೆ ವಿಮೆಯನ್ನು ಪಡ್ಕೊಂಡಿದ್ದೇನೆ. ಕೇಂದ್ರ ಸರ್ಕಾರದ ಆ ಒಂದು ಹವಾಮಾನ ಆಧಾರಿತ ಬೆಳೆ ವಿಮೆಯ ನಿಯಮಾವಳಿ ಪ್ರಕಾರ
ರೈತ 5% ಪ್ರೀಮಿಯಂ ಅನ್ನು ಕಟ್ಟಬೇಕು. ಕೇಂದ್ರ ಸರ್ಕಾರ 10% ಪ್ರೀಮಿಯಂ ಅನ್ನು ಕೊಡ್ತದೆ. ರಾಜ್ಯ ಸರ್ಕಾರ ಕೂಡ 10% ಪ್ರೀಮಿಯಂ ಅನ್ನು ಕಟ್ಟಬೇಕು. 25% ಪ್ರೀಮಿಯಂ ಅನ್ನು ಒಟ್ಟು ಆ ವಿಮಾ ಕಂಪನಿ ಕಟ್ಟಬೇಕು. ವಿಮಾ ಕಂಪನಿ ಏನಾದರೂ ನಮಗೆ ನಷ್ಟ ಆಗ್ತದೆ ಅಂತ ಹೇಳಿದರೆ ಆ ಉಳಿಕೆ ಹಣವನ್ನು ರಾಜ್ಯ ಸರ್ಕಾರ ಮತ್ತು ರೈತ ಕಟ್ಟಬೇಕು. ಈ ಸಲ ರಾಜ್ಯ ಸರ್ಕಾರ 20% ಪ್ರೀಮಿಯಂ ಕಟ್ಟಿದೆ, ಕೇಂದ್ರ ಸರ್ಕಾರ 10% ಕಟ್ಟಿದೆ, ರೈತ 5% ಪ್ರೀಮಿಯಂ ಕಟ್ಟಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ರೈತ 1 ಎಕರೆಗೆ ಕನಿಷ್ಠ 18,000 ಪ್ರೀಮಿಯಂ ಅನ್ನು ಸರ್ಕಾರದ ಪಾಲು ಸೇರಿ ಟಾಟಾ ಇನ್ಶೂರೆನ್ಸ್ ಕಂಪನಿ ಕಟ್ತಾನೆ. 18,000 ಚಿಲ್ಲರೆ ನಾನು ಕೊಟ್ಟಿದ್ದೇನೆ ಅಂಕಿಅಂಶ. ಆದರೆ ಇವತ್ತು 18,000 ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತನ ಪ್ರೀಮಿಯಂ ಅನ್ನು ಕೊಡುವುದು ಬಿಡಿ, ಆ ರೈತನಿಗೆ 12,000 ಫಸಲು ವಿಮೆಯ ಪರಿಹಾರ ಮೊತ್ತವನ್ನು ಇವತ್ತು ಅಡಿಕೆ ಬೆಳೆಗಾರನಿಗೆ ಪುತ್ತೂರು ತಾಲೂಕಿನ ಕೆಯ್ಯೂರು ಗ್ರಾಮದ ಒಬ್ಬ ರೈತನಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇವತ್ತು ಪ್ರೀಮಿಯಂ ಅಮೌಂಟ್ ಕೂಡ ಆ ರೈತನಿಗೆ ಸಿಗ್ತಾ ಇಲ್ಲ. ಸುಮಾರು 5,000 ರೂಪಾಯಿ ಪ್ರೀಮಿಯಂ ಮೊತ್ತಕ್ಕಿಂತಲೂ ಕಡಿಮೆ ಇದೆ. ಒಂದು ಇನ್ನೊಂದು, ಇದಕ್ಕೆ ಮಾನದಂಡ ಏನು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಮಾನದಂಡವನ್ನು ಮಾಡಿದೆ. ಆ ಮಾನದಂಡವನ್ನು ಇವತ್ತು ರಾಜ್ಯ ಸರ್ಕಾರ ಪಾಲನೆ ಮಾಡ್ತಾ ಇದೆ. ಒಂದು ಪ್ರಾಕೃತಿಕ ವಿಕೋಪಗಳು, ಮಳೆ ಹಾನಿ, ಅದೇ ರೀತಿಯಲ್ಲಿ ಟೆಂಪರೇಚರ್ ಉಷ್ಣಾಂಶ, ಈ ಎಲ್ಲ ಬಾಧೆಯಿಂದ ಒಬ್ಬ ರೈತ ತನ್ನ ಬೆಳೆಯನ್ನು ಕಳ್ಕೊಂಡಾಗ ಅವನಿಗೆ ಆ ಒಂದು ಪರಿಹಾರದ ಮೊತ್ತವನ್ನು ವಿಮಾ ಕಂಪನಿ ನೀಡಬೇಕು. ಇದಕ್ಕೆ ಬೇಕಾಗಿ ಇವತ್ತು ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಅಭಿವೃದ್ಧಿ ಆಯುಕ್ತಾಲಯ, ರಾಜ್ಯದ ಅಭಿವೃದ್ಧಿ ಆಯುಕ್ತಾಲಯ ಸೇರಿಕೊಂಡು ಇದನ್ನು ಮಾನಿಟರ್ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆ ಆದರೂ ಅನುಷ್ಠಾನ ಮಾಡುವಂಥದ್ದು ರಾಜ್ಯ ಸರ್ಕಾರ. ಜಿಲ್ಲೆಯಲ್ಲಿ ಕಾಲಕಾಲಕ್ಕೆ ಆ ಟರ್ಮ್ ಶೀಟನ್ನು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಮ್ಮ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ಅದನ್ನು ಮಾಡುವಂಥದ್ದು ಮಾಡ್ತಾರೆ, ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ಅಭಿವೃದ್ಧಿಗೆ ಪೂರಕವಾಗಿ ಯಾವುದೇ ಇಲಾಖೆಗಳು ಇವತ್ತು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ. ಕಾರಣ ಅಂದರೆ ಅಲ್ಲಿ ಸಿಬ್ಬಂದಿಗಳಿಲ್ಲ, ತೋಟಗಾರಿಕೆಯಲ್ಲಿಲ್ಲ, ಕೃಷಿ ಇಲಾಖೆಯಲ್ಲಿ ಅಲ್ಲಿಯೂ ಸಿಬ್ಬಂದಿಗಳ ಕೊರತೆ ಇದೆ. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಇವತ್ತು ರೈತ ಇಲ್ಲಿ ತನ್ನ ಕಾಲ ಮೇಲೆ ತಾನು ನಿಂತು ಒಳ್ಳೆ ಕೃಷಿಯನ್ನು ಮಾಡಬೇಕು ಅಂತ ಆದರೆ ಬಹುಶಃ ಇವತ್ತು ಆರ್ಥಿಕ ಸಮಸ್ಯೆಗಳನ್ನೇ ನಂಬಿ ಇವತ್ತು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಆರ್ಥಿಕ ಸಮಸ್ಯೆಗಳಿಂದ ಸಾಲ ಪಡ್ಕೊಂಡಂತ ರೈತ ಮತ್ತೆ ಸಾಲ ಮರುಪಾವತಿ ಮಾಡುವಂತ ಈ ಒಂದು ಸಂದರ್ಭದಲ್ಲಿ ಬಹುಶಃ ರೈತ ಇವತ್ತು ಯಾವುದೇ ಕಾರಣಕ್ಕೆ ಆ ಸಾಲ ಮರುಪಾವತಿ ಮಾಡಲಿಕ್ಕೂ ಇವತ್ತು ಕಷ್ಟಪಡುವಂತ ಒಂದು ಕೆಲಸ ಆಗಿದೆ. ಅದಕ್ಕೆ ಬೇಕಾಗಿ ಇವತ್ತು ಸಹಕಾರಿ ಸಂಘಗಳು ಕೂಡ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಆ ರೈತನ ಪರವಾಗಿ ನಿಲ್ಲುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ನಾನು ಇವತ್ತು ಸರ್ಕಾರಕ್ಕೆ ಮತ್ತು ನಮ್ಮ ಇಲಾಖೆಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳುವಂಥದ್ದು, ತಕ್ಷಣ ಇನ್ಶೂರೆನ್ಸ್ ಕಂಪನಿಯನ್ನು ಕರೆದು ಇವತ್ತು ಅಲ್ಲಿ ಆದಂಥ ಆ ಲೋಪಗಳನ್ನು ಸರಿಪಡಿಸಿ ರೈತನಿಗೆ ಸರಿಯಾದಂಥ ವಿಮಾ ಮೊತ್ತವನ್ನು ಪಾವತಿಸಬೇಕು. ಅದಕ್ಕೆ ಇನ್ನು ಹೆಚ್ಚು ಕಾಲಾವಕಾಶ ಅಂತ ತಗೊಳ್ಬಾರ್ದು. ಯಾಕಂದ್ರೆ ಈಗಾಗಲೇ 5 ತಿಂಗಳು ಅವಧಿ ಮೀರಿದೆ. ಇನ್ನೂ ಕಾಲಾವಕಾಶ ತಗೊಂಡ್ರೆ ಬಹುಶಃ ರೈತ ಖಂಡಿತ ತನ್ನ ಹೋರಾಟಕ್ಕೆ ಇಳಿಯುವಂಥ ಸಂದರ್ಭಗಳು ಬರ್ಬೋದು. ಅದಕ್ಕೆ ಬೇಕಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ರೈತರ ಪರವಾಗಿ ಹೇಳುವಂಥದ್ದು, 1 ವಾರದ ಕಾಲಾವಕಾಶವನ್ನು ಕೂಡ ನಾವು ಕೊಡ್ತೇವೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಹೋರಾಟಕ್ಕೆ ಇಳಿಯುವಂಥ ಆ ಒಂದು ಅನಿವಾರ್ಯತೆಯ ದೃಷ್ಟಿಯಿಂದ ನಾವು ಕೂಡ ಬೀದಿಗಳಿಗೆ ಹೋರಾಟ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಈ ಸಂದರ್ಭ
ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲಾಧ್ಯಕ್ಷ ದಯಾನಂದ ಶೆಟ್ಟಿ ಉಚಿರೆಮಾರು, ನಗರ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ನಾಯ್ಕ್, ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ವಿರೂಪಾಕ್ಷ ಮಚ್ಚಿಮಲೆ, ಪ್ರಮುಖರಾದ ಪುರುಷೋತ್ತಮ ಮುಂಗ್ಲಿಮನೆ, ಕೃಷ್ಣಕುಮಾರ್ ರೈ, ರಾಜೇಶ್ ಬನ್ನೂರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.